ಹಾಯ್ ಹಲೋ ವೆಲ್ಕಮ್ ಟು ಯುನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ನಿಫ್ಟಿ ಟೆಕ್ನಿಕಲ್ ಅನಾಲಿಸಿಸ್ ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಫೆಬ್ರವರಿ 16 ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ನಾವು ಒಂದು ವಿಡಿಯೋ ಕೊಟ್ಟಿದ್ವಿ. ಹಾಗೆ ಕೆಲವೊಂದು ಲೆವೆಲ್ಸ್ ನ ಇಂಪಾರ್ಟೆಂಟ್ ಲೆವೆಲ್ಸ್ ವಾಚ್ ಮಾಡಿ ಅಂತ ಕೊಟ್ಟಿದ್ವಿ. ಸೊ ರೈಟ್, ಹಾಗಾದ್ರೆ ಆ ಒಂದು ವಿಡಿಯೋ ಪ್ರಕಾರ ಇವತ್ತು ಮಾರ್ಕೆಟ್ ಏನಾಯ್ತು ಅಂತ ನೋಡೋಣ. ಜೊತೆಗೆ ಯಾರೆಲ್ಲ ನಮ್ಮ ಒಂದು ಇನ್ಫಾರ್ಮೇಶನ್ ಆಕ್ಷನ್ ಕನ್ವರ್ಟ್ ಮಾಡ್ಕೊಂಡು ಪ್ರಾಫಿಟ್ ಬುಕ್ ಮಾಡಿದ್ರೆ, ಯಾರು ನಮ್ ಸ್ಟೂಡೆಂಟ್ ಇದಾರೆ, ಇವತ್ತು ಕೆಲವೊಬ್ರು ಲೈವ್ ಸೆಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ, ಪ್ರಾಫಿಟ್ ಮಾಡಿದ್ರಿ, ಸ್ಕ್ರೀನ್ ಶಾಟ್ ಶೇರ್ ಮಾಡಿದ್ರ, ಸೊ ಪ್ರತಿಯೊಬ್ಬರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತಾ, ರೈಟ್, ಹಾಗೆ ನಿಮ್ಮ ಒಂದು ಲೈವ್ ಸೆಷನ್ ಎಕ್ಸ್ಪೀರಿಯನ್ಸ್ ಆಗ್ಬೋದು, ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ನಾವು ಕೊಡ್ತಾ ಇರೋ ವಿಡಿಯೋಸ್ ಆಗ್ಲಿ, ನಮ್ಮ ಒಂದು ನಾಲೆಜ್ ಏನ್ ಶೇರ್ ಮಾಡ್ತಾ ಇದೀವಿ ಎಜುಕೇಶನ್ ಪರ್ಪಸ್ ಗೆ, ನಿಮ್ಗೆ ಎಷ್ಟು ಮಟ್ಟಿಗೆ ಅದು ರೀಚ್ ಆಗ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ, ಏನಾದ್ರು ಚೇಂಜಸ್ ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಒಂದು ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಏನ್ ಬೇಕು ಅಂತ ಕೊಡಕ್ಕಾಗತ್ತೆ. ಸೊ ದಿಸ್ ಅ ಪಾಯಿಂಟ್. ನೆಕ್ಸ್ಟ್ ನೋಡೋಣ, ಇನ್ನು ನಿಫ್ಟಿ ಬಗ್ಗೆ ಬರೋಣ. ನೋಡಿ, ನಿನ್ನೆ ನಾವು ನಿಫ್ಟಿಯನ್ನು ಮಾತಾಡ್ತಾ ಇದ್ವಿ. 14,110 ಏನಿದೆ, 15,410 ಇಟ್ಸ್ ಅ ವೆರಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್, ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ. ಅಂದ್ರೆ ನಾನು ನಿಮ್ಗೆ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ, ನಾನು ಹೇಳಿದ್ದೆ 15,410 ಬಂದಾಗ ಒಂದು 20 ಮಿನಿಟ್ಸ್ ಮಾರ್ಕೆಟ್ ಫ್ಲಾಟ್ ಆಗಿ ಟ್ರೇಡ್ ಆಗುತ್ತೆ. ಅದಾದ್ಮೇಲೆ ಮಾರ್ಕೆಟ್ ಬ್ರೇಕ್ ಆಗಿದ್ದೆ ಆದ್ರೆ ಸೊ ಗುಡ್ ಅಪ್ ಟ್ರೆಂಡ್ ನಾವು ನೋಡ್ಬೋದು. ಇನ್ ಕೇಸ್ 410 ಹೋದಾಗ ಮಾರ್ಕೆಟ್ ಅಲ್ಲಿ ಆ 20 ಮಿನಿಟ್ಸ್ ಆದ್ಮೇಲೆ ಮಾರ್ಕೆಟ್ ಅಪ್ ಆಗಿಲ್ಲ, ಡೌನ್ ಬರುತ್ತೆ ಅನ್ಕೊಳ್ಳಿ. ಅಕಸ್ಮಾತ್ ಆಗ ಮಾರ್ಕೆಟ್ ಅಲ್ಲಿ 260 ವರೆಗೂ ಒಂದು ಬಿಗ್ ಫಾಲ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಎಸ್ ಫ್ರೆಂಡ್ಸ್, ಇವತ್ತು ನೋಡಿ ಇವತ್ತು ಮಾರ್ಕೆಟ್ ಅಲ್ಲಿ 16th ಆಫ್ ಫೆಬ್ರವರಿ ಮಾರ್ಕೆಟ್ ಏನಾಗಿದೆ, 410 ಇಂದ 430 ವರೆಗೂ ಒಂದು ಫಸ್ಟ್ ಮೊಮೆಂಟಮ್ ಆಯ್ತು. ಗ್ಯಾಪ್ ಅಪ್ ಆಗಿದ ತಕ್ಷಣ ಆ 430 ನ ಮಾರ್ಕೆಟ್ ವಿತಿನ್ 20 ಮಿನಿಟ್ಸ್ ಹಾಫ್ ಅನ್ ಅವರ್ ಅಲ್ಲಿ ಬ್ರೇಕ್ ಮಾಡಲೇ ಇಲ್ಲ. ಹಾಗಾದ್ರೆ ಲಾಸ್ಟ್ ವಿಡಿಯೋ ಪ್ರಕಾರ ಏನಾಗ್ಬೇಕು, ಮಾರ್ಕೆಟ್ ಕಂಪ್ಲೀಟ್ ಡೌನ್ ಫಾಲ್. ಸೊ ಯಾರೆಲ್ಲ 410 ಇಂದ ಡೌನ್ ಅಂತ ತಗೊಂಡಿದ್ರು ಅವ್ರಿಗೆ ಅರೌಂಡ್ 150 ಅಂದ್ರೆ 260 ಪಾಯಿಂಟ್ ವರೆಗೂ ಒಂದು ಬಿಗ್ ಡ್ರಾಪ್ ನ ನೋಡ್ಬೋದಾಯ್ತು ಮಾರ್ಕೆಟ್ ಅಲ್ಲಿ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಗುಡ್ ಅಂತ ಹೇಳ್ತಾ ಇದೀನಿ. ಸೊ ಇದರಲ್ಲಿ 2 ಪಾಯಿಂಟ್ ಅರ್ಥ ಆಗುತ್ತೆ ನಾನು ವಿಡಿಯೋ ಕೊಟ್ಟಾಗ. ಈ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಮೇಲೋದ್ರೆ ಯಾರೆಲ್ಲ ಬೈ ಮಾಡ್ಬೇಕು ಅಂತಿದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ಅಂದ್ರೆ ಬೈ ಮಾಡೋರಿದ್ರೆ ಈಕ್ವಿಟೀಸ್ ಅಲ್ಲಿ ಎಸ್ ನಿಫ್ಟಿನೇ ಫಾಲ್ ಆಗ್ತಾ ಇದೆ ಅಂದ್ರೆ ಅದರ ಅಂಡರ್ಲೈಂಗ್ ಅಸೆಟ್ಸ್ ಏನಿದೆ, ಬೇರೆ ಬೇರೆ ಸ್ಟಾಕ್ಸ್ ಎಲ್ಲ ರಿಲೇಟೆಡ್ ಸ್ಟಾಕ್ಸ್, ಅದು ಸಹ ನಿಮ್ಗೆ ಸ್ವಲ್ಪ ಚೀಪ್ ಆಗಿ ಸಿಗೋದ್ರಿಂದ ವೆಯ್ಟ್ ಮಾಡಿ ಅನ್ನೋದು ಅಷ್ಟೇ ಇದ್ರ ಉದ್ದೇಶ. ಸೊ ನೋಡಿ, ಇವತ್ತು ಯಾರೆಲ್ಲ ಮಾರ್ಕೆಟ್ ಅಲ್ಲಿ ಇಂಡೆಕ್ಸ್ ನೋಡ್ಕೊಂಡು ಯಾವ್ದಾದ್ರು ಸ್ಟಾಕ್ಸ್ ನ ಬೈ ಮಾಡ್ಬೇಕು ಅಂತಿದ್ರೆ ಡೆಫಿನೆಟ್ ಆಗಿ ಇಂಡೆಕ್ಸ್ ಫಾಲ್ ಆಗಿದ್ರಿಂದ ಈ ಒಂದು 150 ಆದ್ಮೇಲೆ ಬೈ ಮಾಡಿದ್ರೆ ಇಟ್ಸ್ ಎ ಗುಡ್. ಇನ್ನು ನಾವು ಕೊಟ್ಟಿದ್ವಿ ಕೆಲವೊಂದು ಲೆವೆಲ್ಸ್ ಅಂತ. ಸೊ ನೋಡಿ, ಅದೇ ಪ್ರಕಾರ 260 ಬಂದಾಗ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಿಲ್ಲ ಅಂದ್ರೆ ಅಗೇನ್ ದೊಡ್ಡ ಡ್ರಾಪ್ ಆಗುತ್ತೆ ಮಾರ್ಕೆಟ್ ಅಂತ. ಬಟ್ ಮಾರ್ಕೆಟ್ ಆ 260 ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ರಿಕವರ್ ಸ್ಟಾರ್ಟ್ ಆಗಿದೆ. 260 ಇಂದ ಅರೌಂಡ್ 65 ಪಾಯಿಂಟ್ ರಿಕವರ್ ಆಗಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ 150 ಅಂತ ಇತ್ತು. ಸೊ ಎಸ್, ಟೆಕ್ನಿಕಲ್ ಲೆವೆಲ್ಸ್ ಮಾರ್ಕೆಟ್ ಅಲ್ಲಿ ಇಂದ ಕ್ಲೋಸಿಂಗ್ ಟೈಮ್ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ 2 o'clock ಆದ್ಮೇಲೆ ಬಂದಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಒಂದು 65 ಪಾಯಿಂಟ್ 260 ಟಚ್ ಆಗಿದ ತಕ್ಷಣ ಬೌನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿತ್ತು. ಇದು ನಿಫ್ಟಿಯ ಲೆವೆಲ್ಸ್. ಓವರ್ ಆಲ್ ಇವತ್ತು ನಾವು ನೋಡೋದಾದ್ರೆ ನಿಫ್ಟಿಯಲ್ಲಿ ಒಂದು ಗುಡ್ ಮೂಮೆಂಟಮ್ ಅಂತ ಹೇಳ್ಬೋದು. ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಅಥವಾ ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ಸರ್ಟನ್ ಪಾಯಿಂಟ್ ಅಲ್ಲಿ ಎಲ್ಲೂ ಮಾರ್ಕೆಟ್ ಫ್ರೀಸ್ ಆಗಿಲ್ಲ. ಇಟ್ಸ್ ಎ ಕಂಪ್ಲೀಟ್ ಫ್ಲೋ ಇತ್ತು ಮಾರ್ಕೆಟ್. ಬ್ಯೂಟಿಫುಲ್ ಮಾರ್ಕೆಟ್, ಪ್ರತಿಯೊಬ್ರು ಟ್ರೇಡ್ ಮಾಡಬಹುದಾಗಿತ್ತು. ಇದು ಇನ್ನು ನಮ್ಮ ಲೈವ್ ಸೆಷನ್ಸ್ ಅಂತೂ ಕೊಡ್ತಾ ಇದ್ವಿ ಯಾವ್ದನ್ನ ಪ್ಲೇ ಮಾಡ್ಬೇಕು ಅಂತ. ಎಸ್, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಕಂಗ್ರಾಟ್ಸ್. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 37,000 ನೋಡಿ. ಬ್ಯಾಂಕ್ ನಿಫ್ಟಿ ಕಡೆ ಬಂದ್ರೆ 37,700 ವೆರಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಪಾಯಿಂಟ್ ಅಂತ ಅಪ್ಸೈಡ್ ಗೆ ನಾವು ಮಾತಾಡಿದ್ವಿ. ಅಟ್ ದ ಸೇಮ್ ಟೈಮ್ 37,000 ಡೌನ್ ಸೈಡ್ ಗೆ. ಅಂದ್ರೆ ಮಾರ್ಕೆಟ್ ಇವತ್ತು 37,700 ಬ್ರೇಕ್ ಮಾಡ್ಲಿಲ್ಲ, ಹಾಗೆ 37,000 ಪಾಯಿಂಟ್ ನ ಬ್ರೇಕ್ ಮಾಡ್ತು. ಸೊ ಅಲ್ಲಿಂದ ಸಡನ್ ಫಾಲ್ ಆಯ್ತು, ಒಂದು ಬಿಗ್ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಳ್ಳೋಗಿತ್ತು. ಇನ್ನು ಮಾರ್ಕೆಟ್ ಅಲ್ಲಿ ಯಾವಾಗ 37,700 ಬ್ರೇಕ್ ಆಗ್ಲಿಲ್ವೋ ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಪುಟ್ ಅಂತ ತಗೊಳ್ಬಹುದು ಅಂತ ನೆನ್ನೆ ಕೊಟ್ಟಿದ್ದೆ, ಶಾರ್ಟ್ ಅಂತಾನೆ. ಇನ್ನು ನಾವು ನಮ್ಮ ಟೀಮ್ಗೆ ಅರೌಂಡ್ 11 ಗಂಟೆಯಲ್ಲಿ ಮಾರ್ಕೆಟ್ ಈ ಒಂದು ಕಂಡೀಷನ್ ಅಲ್ಲಿ ಇರ್ಬೇಕಾದ್ರೆ ಮಾರ್ಕೆಟ್ ಡೌನ್ ಅಂತಾನೆ ಕೊಟ್ಟಿದ್ವಿ. ಸೊ ಯಾರೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡ್ರು ನೋಡೋಣ. ಯಾರೆಲ್ಲ ನಮ್ಮ ಫಾಲೋವರ್ಸ್ ಇದಾರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೋಡಿ, ಇಲ್ಲಿ ಬೆಳಿಗ್ಗೆನೆ ಇವತ್ತು 2 ಕಾಲ್ಸ್ ಕೊಟ್ಟಿದ್ವಿ ನಾವು. 15,400 ಕಾಲ್ ನ ಕೊಟ್ಟಿದ್ದೆ. 92 ರೂಪೀಸ್ ಇಂದ 120 ರೂಪೀಸ್ ವರ್ಗೂ ಮಾರ್ಕೆಟ್ ಅಲ್ಲಿ ಅರೌಂಡ್ 114 ರೂಪೀಸ್ ವರ್ಗೂ ಮಾರ್ಕೆಟ್ ಮೂವ್ ಆಯ್ತು. 92 ರೂಪೀಸ್ ಇಂದ ಒಂದು ಲಾಟ್ ಗೆ 20 ರೂಪಾಯಿ ಲಾಭ ಬಂತು ಅಂತ ಹೇಳಿದ್ರೆ ಇಂಟು 75 ಕ್ವಾಂಟಿಟಿ ಅಂದ್ರೆ 1,500 ರೂಪೀಸ್ ನ ಇವತ್ತು ಎನ್ಕ್ಯಾಶ್ ಮಾಡ್ಕೊಳ್ಬಹುದಾಗಿತ್ತು. ಯಾರೆಲ್ಲ ನಮ್ಮ ಮುಂದೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿದ್ರು ಅವ್ರಿಗೆ ಅಂತ ನಾವು ಇವತ್ತೇನ್ ಮಾಡಿದ್ವಿ, ಎಸ್ ಇದು ಫ್ರೀ ಚಾನಲ್ ಹೌದು, ಎಲ್ಲರೂ ಎನ್ರೋಲ್ ಮಾಡ್ಕೊಳ್ಬಹುದು. ಇಟ್ಸ್ ಫ್ರೀ ಚಾನಲ್ ಜಾಯ್ನ್ ಆಗ್ಬೋದು. ನೋಡಿ, ಇನ್ನು ನಾವು ನಿಫ್ಟಿ ಜೊತೆಗೆ ಒಂದು ಮಾರುತಿ ಅನ್ನೋ ಕಂಪನಿನ ಕೊಟ್ಟಿದ್ವಿ ಇವತ್ತು. ಮಾರುತಿ ಅನ್ನೋ ಕಂಪನಿ 145 ಇಂದ 220 ವರೆಗೂ ಮಾರ್ಕೆಟ್ ಅಲ್ಲಿ ಗುಡ್ ಪ್ರಾಫಿಟ್ ನ ಕೊಟ್ಟಿದೆ. ನೋಡಿ, ಕಾಣಿಸ್ತಾ ಇದೆಯಲ್ಲ.
ನಾವು 145 ರೇಂಜ್ ಅಲ್ಲಿ ಎಂಟ್ರಿ ಕೊಟ್ವಿ, ಅಲ್ಲಿಂದ 220 ವರೆಗೂ ಮಾರ್ಕೆಟ್ ಮೂವ್ ಆಯ್ತು. ಅಂದ್ರೆ ಅರೌಂಡ್ 75 ಪಾಯಿಂಟ್ ಇಂಟು 100 ಕ್ವಾಂಟಿಟಿ ಅಂತ ಹೇಳಿದ್ರು 7500 ಕ್ವಾಂಟಿಟಿ ರುಪೀಸ್ ನ ಇವತ್ತು ಎನ್ಕ್ಯಾಶ್ ಮಾಡಬಹುದಾಗಿತ್ತು ಮಾರುತಿ ಕಂಪನಿಯಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ. ಇನ್ನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸೊ ನಾವು ಒಂದು ನಿಫ್ಟಿ ಬ್ಯಾಂಕ್ ನಿಫ್ಟಿನೂ ಕೊಟ್ಟಿದ್ವಿ ಫಾಲ್ ಆಗುತ್ತೆ ಅಂತ. ಬ್ಯಾಂಕ್ ನಿಫ್ಟಿನ ನಿಮ್ಗೆ 300 ರುಪೀಸ್ಗೆ ನಾವು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಸಜೆಸ್ಟ್ ಮಾಡಿದ್ದು. 300 ರುಪೀಸ್ ಇಂದ ಅರೌಂಡ್ 500 ರುಪೀಸ್ ವರೆಗೂ ಮಾರ್ಕೆಟ್ ಮೂವ್ ಆಯ್ತು. 37,000 ಪುಟ್ ಅಂದ್ರೆ ಒಂದು 200 ಪಾಯಿಂಟ್ ಇಂಟು 25 ಅಂತ ಹೇಳಿದ್ರು 5,000 ರುಪೀಸ್. ಓವರ್ ಆಲ್ ಇವತ್ತು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನ ನೋಡಿದ್ರೆ ನಿಫ್ಟಿನಲ್ಲಿ ಸಿಇ ನಲ್ಲಿ ಟ್ರೇಡ್ ಮಾಡಿದ್ರೆ 1500 ರುಪೀಸ್ 1.5K, ಮಾರುತಿಯಲ್ಲಿ ನಿಮ್ಗೆ 7.5K ಹಾಗೂ ಪುಟ್ ಅಲ್ಲಿ ನಿಮ್ಗೆ 5K ಅಂತ ಹೇಳಿದ್ರೆ ಅರೌಂಡ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಯಾರೆಲ್ಲ ಫ್ರೀ ಆಗಿ ನೋಡಿದ್ದಾರೆ ಅವ್ರಿಗೇನೆ ಒಂದು 14,000 ವರೆಗೂ ಎನ್ಕ್ಯಾಶ್ ಮಾಡ್ಕೊಳ್ಳೋಷ್ಟು ಅವಕಾಶ ಅಂತೂ ಇತ್ತು. ಸೊ ಹಾಗಾಗಿ ಯಾರೆಲ್ಲ ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರಿ ಎಲ್ಲರಿಗೂ ಥ್ಯಾಂಕ್ ಯು. ಇನ್ ಕೇಸ್ ನೀವು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದ್ರೆ ಹಣ ಅಂತೂ ಎಲ್ಲರಿಗೂ ಇಂಪಾರ್ಟೆಂಟ್ ಇದೆ. ನಿಮ್ ತರ ನಿಮ್ ಸ್ನೇಹಿತರು ಯಾರಿಗಾದ್ರೂ ಹಣ ಮಾಡ್ಬೇಕು ಅಂತಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರೈಟ್ ಗೈಡೆನ್ಸ್ ತಗೊಂಡು ಎಸ್ ಅವ್ರಿಗೆ ನಾಲೆಜ್ ಬೇಕು ಅಂತಿದ್ರೆ ಸೊ ಡೆಫಿನೆಟ್ ಆಗಿ ತಿಳ್ಕೊಂಡು ಟ್ರೇಡ್ ಮಾಡಂಗಿದ್ರೆ ನಮ್ಮ ಒಂದು ಚಾನಲ್ ನ ನೀವು ರೆಕಮೆಂಡ್ ಮಾಡ್ಬೋದು. ಎಸ್ ಇದ್ರಲ್ಲಿ ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರತಿಯೊಂದು ನಿಮ್ಗೂ ಯೂಸ್ಫುಲ್ ಆಗ್ತಾ ಇದೆ ಅಂದ್ರೆ ಖಂಡಿತ ನಿಮ್ಮ ಸ್ನೇಹಿತರಿಗೂ ಯೂಸ್ಫುಲ್ ಆಗುತ್ತೆ. ಅವ್ರು ಬಿಗಿನರ್ ಇದರ ಅಥವಾ ಎಕ್ಸ್ಪೀರಿಯನ್ಸ್ ಇದ್ರ ಅನ್ನೋದೆಲ್ಲ ಟಾಪಿಕ್ ಅವ್ರಿಗೆ ಇನ್ಫಾರ್ಮೇಶನ್ ಇನ್ ಟೈಮ್ ಅಲ್ಲಿ ಸಿಗ್ತಾ ಇದ್ರೆ ಅದನ್ನ ಆಕ್ಷನ್ ತಗೊಳಕ್ ಬರುತ್ತಾ ಅಷ್ಟೇ ಬೇಕಾಗಿರೋದು. ಆಕ್ಷನ್ ತಗೊಳಕ್ ಬರೋದಿಲ್ವಾ ಎಸ್ ಡೆಫಿನೆಟ್ ಆಗಿ ನಾವು ನಿಮ್ಗೆ ಹೆಲ್ಪ್ ಮಾಡಕ್ಕಾಗತ್ತೆ ಥ್ರೂ ಒಂದು ಫ್ರೀ ಸೆಮಿನಾರ್ ಮುಖಾಂತರ ವಾಟ್ ಇಸ್ ಈಕ್ವಿಟಿ ಆಪ್ಷನ್ಸ್ ಅಂತೆಲ್ಲ ಹೇಳ್ಕೊಟ್ಟು ಯಾವಾಗ ಬೈ ಸೆಲ್ ಮಾಡ್ಬೇಕನ್ನೋದನ್ನ ನಮ್ಮ ಎಂಡಿಂದ ಏನ್ ಬೇಕೋ ಅದನ್ನ ಹೆಲ್ಪ್ ಮಾಡಕ್ಕಾಗುತ್ತೆ. ಆದ್ರೆ ಎಲ್ಲ ಆದ್ಮೇಲೆ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ರಿಸ್ಕ್ ಅಂತ ಇರುತ್ತೆ. ಸೊ ಉದಾಹರಣೆಗೆ ನಿಮ್ಗೆ ಹೇಳೋದಾದ್ರೆ ಈ ಒಂದು ಪಾಯಿಂಟ್ ಗೊತ್ತಿದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡಕ್ಕಾಗತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್ ನೋಡಿ ಇಲ್ಲಿ 145ಗೆ ನಾನು ಎಂಟ್ರಿ ಮಾಡಿ ಅಂತ ಹೇಳಿದ್ರೆ 145 ಇಂಟು 100 ಅಂತ ಹೇಳಿದಾಗ ಕ್ವಾಂಟಿಟಿ ಅದು 100 14,500 ರುಪೀಸ್ ನಿಮ್ಮ ಅಕೌಂಟ್ ಅಲ್ಲಿ ಇರ್ಬೇಕು. ನೋಡಿ ಇಲ್ಲಿ SL ಅಂತ ಕೊಟ್ಟಿದ್ದೀನಿ. 145 ಇಂದ ಮೈನಸ್ 120 ಅಂತ ಹೇಳಿದಾಗ ಸೊ ಅರೌಂಡ್ 25 ಪಾಯಿಂಟ್ ಇಂಟು ಎಷ್ಟು ಕ್ವಾಂಟಿಟಿ 100 ಅಂದ್ರೆ 2,500 ರೂಪಾಯಿ ನೀವು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ರೆ ಮಾತ್ರ ಸೊ ಈ ಒಂದು ಬಿಸ್ನೆಸ್ ನಿಮ್ಗೆ ಸೂಟಬಲ್. ಸೊ ಪ್ರಾಫಿಟ್ ನೋಡಿದ ತಕ್ಷಣ ಎಲ್ಲರೂ ಪ್ರಾಫಿಟ್ ಅಂತಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ಇರುತ್ತೆ. ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ ನಾವು ಗೈಡ್ ಮಾಡಿರೋದು 2,500 ರೂಪಾಯಿ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ರೆ ಮಾತ್ರ ಪಾರ್ಟಿಸಿಪೇಟ್ ಮಾಡಿ ಅಂತ. ಸಮ್ಟೈಮ್ಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಸ್ಟಾಪ್ ಲಾಸ್ ಅಂದ್ರೆ ಏನು ಎಂಟ್ರಿ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಕೆಲವೊಮ್ಮೆ ಮೇಜರ್ ಡಿಸಾಸ್ಟರ್ ಆಗಿ ಅವ್ರ ಕೈಯಲ್ಲಿರೋ ಹಣ ಎಲ್ಲ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ದಯವಿಟ್ಟು ಯಾರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ತಿಳ್ಕೊಳ್ದಿರ ಟ್ರೇಡ್ ಮಾಡಬೇಡಿ. ಸೊ ಪ್ರಾಫಿಟ್ ಅಂತ ತೋರ್ಸೋದು ಎಷ್ಟು ಈಸಿ ಇದೆಯೋ ಅದೇ ರೀತಿ ಟಫ್ ಇರುತ್ತೆ ಪ್ರಾಫಿಟ್ ಮಾಡ್ಬೇಕಾದ್ರೆ ನೀವು ಆಕ್ಷನ್ ತಗೊಳ್ಳೋದು ರಾಂಗ್ ಆದ್ರೆ. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಇಸ್ ಎ ಹೈಲಿ ರಿಸ್ಕ್ ಇನ್ವಾಲ್ವ್ ಆಗಿರೋದ್ರಿಂದ ತಿಳ್ಕೊಂಡು ಟ್ರೇಡ್ ಮಾಡಿ. ಸೊ ರೈಟ್ ಫ್ರೆಂಡ್ಸ್, ಇನ್ನು ನಾಳೆ ಫೆಬ್ರವರಿ 17ಗೆ ಮಾರ್ಕೆಟ್ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಯಾವ್ಯಾವ ಕಂಪನಿನ ನಾವು ಇವತ್ತು ಟ್ರೇಡ್ ಗೆ ಕೊಡಕ್ ಹೋಗ್ತಾ ಇದೀವಿ ಅಂತ ನೋಡೋಣ. ಸೊ ರೈಟ್, ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ ಕನ್ನಡದಲ್ಲಿ ಬರ್ತಾ ಇರೋದ್ರಿಂದ ಯಾರೆಲ್ಲ ಇನ್ನ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಫೆಬ್ರವರಿ 17ಗೆ ಮಾರ್ಕೆಟ್ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಅದಕ್ಕಿಂತ ಮುಂಚೆ ಯಾವ್ಯಾವ ಕಂಪನೀಸ್ ಒಂದು ಒಳ್ಳೆ ಟ್ರೆಂಡ್ ಅಲ್ಲಿ ಬ್ರೇಕ್ ಆಗಿ ಒಂದು ಮೂಮೆಂಟಮ್ ಕೊಡಕ್ ರೆಡಿ ಇದೆ ಅಂತ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಮಾರುತಿ ಕೊಟ್ಟಿದ್ವಿ, ಇಟ್ಸ್ ಎ ಗುಡ್ ಸ್ಟಾಕ್. ಹಾಗೆ SL ಟೆಕ್ ಕೊಟ್ಟಿದ್ವಿ. 2 days ಬ್ಯಾಕ್ ನಾವು ಜಿಂದಾಲ್ ಸ್ಟೀಲ್ ಅಂತ ಕೊಟ್ಟಿದ್ವಿ. 320 ಕಾಲ್ ನ 9 ರೂಪಾಯಿ ಕೊಟ್ಟಿದ್ವಿ. ಜಿಂದಾಲ್ ಸ್ಟೀಲ್ ಫಾರ್ ಎಕ್ಸಾಂಪಲ್ ಇಲ್ಲೇ ಇರುತ್ತೆ ನೋಡಿ, ನಿನ್ನೆ ಕೊಟ್ಟಿರುವಂತದ್ದು ಜಿಂದಾಲ್ ಸ್ಟೀಲ್. ಯಾರು ಅಬ್ಸರ್ವ್ ಮಾಡಿದ್ರಿ ಗೊತ್ತಿಲ್ಲ, ಜಿಂದಾಲ್ ಸ್ಟೀಲ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ. ನಿನ್ನೆ ನಾನು ನಿಮ್ಗೆ 8.6ಗೆ ಒಂದು ಪ್ರಾಫಿಟ್ ನ ಬುಕ್ ಮಾಡಿ ಅನ್ಕೊಂಡೆ. ನಮ್ಮ ಲೈವ್ ಸೆಷನ್ಸ್ ಕ್ಲೈಂಟ್ ಗೆ ಯಾರು ಸಸ್ಟೈನ್ ಮಾಡಕ್ಕಾಗುತ್ತೆ ಹೋಲ್ಡ್ ಮಾಡಿ ಅಂತ ಹೇಳಿದ್ದೆ. ನಿನ್ನೆ 320 ಕಾಲ್ ನೋಡಿ ಕಾಣಿಸ್ತಾ ಇದೆಯಾ. ನಾವು ನಿನ್ನೆ ನಿಮ್ಗೆ 8.6ಗೆ ಎಂಟ್ರಿ ಕೊಟ್ಟಿರೋದು. 8.6ಗೆ ನೋಡಿ 8.6 ಎಲ್ಲಿದೆ, ಇಲ್ಲಿದೆ. 8.6 ಇಂದ ಮಾರ್ಕೆಟ್ ಅಲ್ಲಿ 7 ರೂಪೀಸ್ ಸ್ಟಾಪ್ ಲಾಸ್ ಇಟ್ಕೊಂಡಿದ್ರೆ ನಿಮ್ಗೆ 23 ರೂಪೀಸ್ ಹೋಯ್ತು. ಅಂದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 9 ರೂಪೀಸ್ ಅಂತ ಇಟ್ಕೊಂಡ್ರು 14 ರೂಪೀಸ್ ಇಂಟು 5,000 ರೂಪೀಸ್ ಅಂದ್ರೆ ಇಂಟು 70,000 ರೂಪೀಸ್ ನ ಇನ್ ಸಿಂಗಲ್ ಡೇ ನಲ್ಲಿ ನಮ್ಮ ಒಂದು ಇನ್ಫಾರ್ಮೇಶನ್ ಅಲ್ಲಿ ನೀವು ಎನ್ಕ್ಯಾಶ್ ಮಾಡ್ಕೊಳ್ಬಹುದಾಯ್ತು. ರೈಟ್, ನಾನು ಯಾವಾಗ್ಲೂ ಹೇಳ್ಬೇಕಾದ್ರೆ ನಿಮ್ ಮೈಂಡ್ ಅಲ್ಲಿ ಅನ್ಸೋದೆ ಒಂದೇ ಪ್ರಶ್ನೆ, ಇವ್ರು ಮಾಡಿದಾರ ವಿಡಿಯೋ ಕೊಡ್ತಾ ಇರೋರು ಇವ್ರು ಮಾಡಿದಾರ ಅಂತ. ಫ್ರೆಂಡ್ಸ್, ಇನ್ಫಾರ್ಮೇಶನ್ ಇಸ್ ಈಕ್ವಲ್ ಟು ಎವ್ರಿ ಒನ್. ಆಕ್ಷನ್ ತಗೊಳ್ಳೋರು ಮಾತ್ರನೇ ಹಣ ಮಾಡಕ್ಕಾಗತ್ತೆ. ಎಸ್, ಅದನ್ನ ಕೆಲವೊಬ್ರು ಮಾಡಿದ್ದಾರೆ, ಕೆಲವೊಬ್ರು ಮಾಡಿಲ್ಲ. ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ಮಾತ್ರ ನಂದು. ಸೊ ನಾನು ಕೊಟ್ಟಿದ್ದೀನಿ, ಅದನ್ನ ಆಕ್ಷನ್ ಕನ್ವರ್ಟ್ ಮಾಡ್ಕೊಳ್ಬೇಕಾಗಿರೋದು ನೀವು. ಸೊ ಪ್ರಾಫಿಟ್ ಮಾಡಿ, ಮಿಸ್ ಮಾಡ್ಕೊಳ್ಬೇಡಿ. ಇನ್ನು ನಾಳೆ ವಿಡಿಯೋ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ. ಸೊ ನೋಡಿ, ನಿಫ್ಟಿ ಏನೊಂದು ಇಂಡಿಕೇಟ್ ಮಾಡ್ತಾ ಇದೆ, ಬ್ಯಾಂಕ್ ನಿಫ್ಟಿ ಅಂತ ನೋಡೋಣ. ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಕೋರಿಲೇಟೆಡ್ ಇತ್ತು.
ಬಟ್ ನಿಫ್ಟಿಯಲ್ಲಿ ಮಾರ್ಕೆಟ್ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಗುಡ್ ಮೂಮೆಂಟಮ್ ಅಂತ ಹೇಳಿದ್ನ. ಸೊ ಅಪ್ ಅಂದ್ರೆ ಅಪ್, ಡೌನ್ ಅಂದ್ರೆ ಡೌನ್. ಅಗೇನ್ ಮಾರ್ಕೆಟ್ ಇದೇನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ನೋಡೋಣ. ನಾಳೆಗೆ ಮಾರ್ಕೆಟ್ ಅಲ್ಲಿ ನಿಫ್ಟಿ ಏನಾಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ನೋಡ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏಷ್ಯನ್ ಪೇಂಟ್, ಡಿವಿಸ್ ಲ್ಯಾಬ್, ಡಿಮಾರ್ಟ್ ಈ ಒಂದು ಕಂಪನಿನ ನಾನು ಅಪ್ಸೈಡ್ ಕೊಡ್ತಾ ಇದ್ದೀನಿ. ಅಂದ್ರೆ ಮಾರ್ಕೆಟ್ ಅಲ್ಲಿ ಈ ಒಂದು ಪ್ರೈಸಸ್ ಎಲ್ಲ ನಾಳೆ ಬ್ರೇಕ್ ಆಯ್ತು ಅಂದ್ರೆ ಇಟ್ಸ್ ಎ ಗುಡ್ ಮೂಮೆಂಟಮ್ ಅಂತ ಹೇಳ್ಬೋದು. ಈ ಪ್ರೈಸಸ್ ಇಂದ ಮಾರ್ಕೆಟ್ ಮುಂದಕ್ಕೆ ಹೋಯ್ತು ಅಂದ್ರೆ ನಮ್ಮ ಟಾರ್ಗೆಟ್ ನ ರೀಚ್ ಮಾಡುತ್ತೆ. ನಾಳೆ ಮಿಸ್ ಮಾಡ್ಕೊಳ್ಬೇಡಿ. ಏಷ್ಯನ್ ಪೇಂಟ್ ಅದರಲ್ಲಿ ಫಸ್ಟ್, ಡಿವಿಸ್ ಲ್ಯಾಬ್, ಡಿಮಾರ್ಟ್ ಈ ಮೂರು ಕಂಪನಿ ಅಪ್ಸೈಡ್ ಇತ್ತು ಅಂದ್ರೆ, ಇನ್ನು ಡೌನ್ ಸೈಡ್ ನಾವು ಮಾತಾಡೋದಾದ್ರೆ ನೋಡಿ ಹಿಂದೂಸ್ತಾನ್ ಯೂನಿಲಿವರ್, ಇಂಡಿಗೋ, ಅಲೆಂಡೆಲ್ ಅಂಡ್ ಎಲ್&ಟಿ. ನೋಡಿ ಹಿಂದೂಸ್ತಾನ್ ಯೂನಿಲಿವರ್ ಪಾರ್ಟಿಸಿಪೇಟ್ ಮಾಡಿದ್ರೆ 2170 ದಿಸ್ ದ ಫಸ್ಟ್ ಟಾರ್ಗೆಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ ಈ ಒಂದು ಪಾಯಿಂಟ್ ವೆರಿ ಸಪೋರ್ಟ್ ಅಂತಾನು ಹೇಳ್ಬೋದು. 2170 ಬ್ರೇಕ್ ಆಗಲಿಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಸಡನ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಹಾಗಾಗಿ ಟ್ರೇಡ್ ಬಂದಾಗ ಸ್ವಲ್ಪ ಸ್ಟಾಪ್ ಲಾಸ್ ನ ಮೇಂಟೈನ್ ಮಾಡಿ. 2170 ಗಿಂತ ಕೆಳಗಡೆ ಬಂತು ಅನ್ಕೊಳ್ಳಿ, ನಾಳೆ 2140 ಅಲ್ಲ 2100 ವರೆಗೂ ಹಿಂದೂಸ್ತಾನ್ ಯೂನಿಲಿವರ್ ಫಾಲ್ ಆಗುತ್ತೆ. ಇನ್ನು ಎಲ್&ಟಿ ಅಂಡ್ ಇಂಡಿಗೋ ಶಾರ್ಟ್ ಕಡೆ ಕೊಟ್ಟಿದ್ದೀನಿ. ಇಂಡಿಗೋ ಅಂತ ಹೇಳಿದಾಗ ಆಲ್ಮೋಸ್ಟ್ ಆಟೋ ಸೆಕ್ಟರ್ ಬರುತ್ತೆ. ಇಂಡಿಗೋ ಒಂದೇ ಅಲ್ಲ, ಮಾರ್ಕೆಟ್ ಅಲ್ಲಿ ಆಟೋ ಸೆಕ್ಟರ್ಸ್ ಅಲ್ಲಿ ಡೌನ್ ಅಂತ ಇರೋದು. ಹೀರೋ ಮೋಟರ್ ಕಾಪ್ ಅಂತ ನೋಡಬಹುದು. ಹಾಗೆ ಬಜಾಜ್ ಆಟೋ ವೆರಿ ವೆರಿ ವೀಕ್ ಆಗಿದೆ. ಬಜಾಜ್ ಆಟೋ, ಬಾಲಕೃಷ್ಣ ಇಂಡಸ್ಟ್ರೀಸ್ ಈ ಕಂಪನೀಸ್ ಎಲ್ಲ ಆಟೋ ಸೆಕ್ಟರ್ಸ್ ಅಲ್ಲಿ ವೆರಿ ವೆರಿ ಸ್ಟ್ರಾಂಗ್ ಡೌನ್ ಟ್ರೆಂಡ್ ಇರೋದ್ರಿಂದ ನಾಳೆ ಸ್ವಲ್ಪ ಕೇರ್ ತಗೊಳ್ಳಿ. ಯಾರೆಲ್ಲ ಟ್ರೇಡ್ ಮಾಡ್ಬೇಕು ಅಂತಿದ್ದೀರಾ ಆಟೋ ಸೆಕ್ಟರ್ಸ್ ಅಲ್ಲಿ, ಸೊ ಪ್ಲೀಸ್ ಟೇಕ್ ಕೇರ್. ಇನ್ನು ಆಪ್ಷನ್ಸ್ ಕಡೆ ಬರೋದಾದ್ರೆ ಬಂಧನ್ ಬ್ಯಾಂಕ್, ಬಯೋಕಾನ್ ಹಾಗೆ ಇನ್ಫೋಸಿಸ್ ನ ನಾನು ಆಪ್ಷನ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಬಂಧನ್ ಬ್ಯಾಂಕ್ ಹಾಗೆ ಬಯೋಕಾನ್ ನ ನಾನು ಅಪ್ಸೈಡ್ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸಿಇ ಅಂತ ಹೇಳಿದ್ರೆ ಮಾರ್ಕೆಟ್ ಆ ಒಂದು ಪರ್ಟಿಕ್ಯುಲರ್ ಕಂಪನಿ ಬಂಧನ್ ಬ್ಯಾಂಕ್ ಅನ್ನೋದು ಅಪ್ ಆಗುತ್ತೆ ಅಂತ. ಇನ್ಫೋಸಿಸ್ ನಾನು ಇಲ್ಲಿ ಪಿಇ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ಫೋಸಿಸ್ ಅನ್ನೋ ಕಂಪನಿ ಡೌನ್ ಬರ್ತಾ ಇದೆ ಅಂತ. ಸೊ ನಾಳೆ ಮಾರ್ಕೆಟ್ ಅಲ್ಲಿ ಐಟಿ ಸೆಕ್ಟರ್ಸ್ ಏನಿದೆ, ಇನ್ಫೋಸಿಸ್ ಆಗ್ಬೋದು, ಹಾಗೆ ಟಿಸಿಎಸ್ ಇರ್ಬೋದು, ಮೈಂಟ್ರಿ ಇರ್ಬೋದು, ಈ ಎಲ್ಲಾ ಕಂಪನಿನೂ ಡೌನ್ ಸೈಡ್ ತೋರಿಸ್ತಾ ಇದೆ. ಎಸ್ಎಲ್ ಟೆಕ್ ಡೌನ್ ಇದೆಯಾ? ಇಲ್ಲ, ಎಸ್ಎಲ್ ಟೆಕ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಎಸ್ಎಲ್ ಟೆಕ್ ಏನಾದ್ರು ಆಲ್ರೆಡಿ ಇವತ್ತು ಕೊಟ್ಟಿದ್ವಿ 940 ಪುಟ್ ಅಂತ, 20 ರೂಪಾಯಿ ಮೇಲೆ ಬಂತಂದ್ರೆ ಅದು ಗುಡ್ ಟ್ರೆಂಡ್ ಇದೆ. ಸೊ ಡೌನ್ ಬರುತ್ತೆ. ಇಲ್ಲ ಅಂದ್ರೆ ಎಸ್ಎಲ್ ಟೆಕ್ ಒಂದೇ ನಾಳೆ ಐಟಿ ಕಂಪನಿಲಿ ಸಕ್ಕ ಶೂಟ್ ಅಪ್ ಆಗೋ ತರ ನಿಂತ್ಕೊಂಡಿರೋದು. ಇನ್ಫಿ, ಟಿಸಿಎಸ್, ಮೈಂಟ್ರಿ ಇದೆಲ್ಲ ಡೌನ್ ಸೈಡ್ ಇದೆ. ಸ್ವಲ್ಪ ಕೇರ್ ತಗೊಳ್ಳಿ. ಇದೆಲ್ಲ ಒಂದ್ ಕಡೆ ಆಯ್ತು ಅಂದ್ರೆ ಇನ್ನು ನಿಫ್ಟಿ ಕಡೆ ಬರೋಣ. ಸೊ ನಿಫ್ಟಿ ಏನೊಂದು ಲೆವೆಲ್ಸ್ ನ ತೋರಿಸ್ತಾ ಇದೆ, ಈ ಒಂದು ಲೆವೆಲ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋದಾದ್ರೆ ನೋಡಿ 15,713 ನ ನಾವು ರೆಸಿಸ್ಟೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ನಾಳೆ ಮಾರ್ಕೆಟ್ ಅಲ್ಲಿ ಈ ಒಂದು ಪಾಯಿಂಟ್ ಏನಿದೆ 15,370 ಅನ್ನೋದು ವೆರಿ ವೆರಿ ಜಸ್ಟ್ ನಾರ್ಮಲ್ ಆಗಿ ಮಾರ್ಕೆಟ್ ಏನಾಗಿದೆ, ಈ ಒಂದು ಅಪ್ ಡೌನ್ ಆಗಿದೆಯಲ್ಲ ಮಾರ್ಕೆಟ್, ಈ ಒಂದು ಅಪ್ ನ ಕಂಟಿನ್ಯೂಷನ್ ಅಂತ ಹೇಳ್ಬೋದು. 370 ಆದ್ಮೇಲೆ 430 ಅಂತ ಬರುತ್ತಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾಳೆ ಬಂದಾಗ 430 ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ನಾನು ಲಾಸ್ಟ್ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದೆ 20 ನಿಮಿಷ ಕಾಯ್ಬೇಕು ಅಂತ. ಆತರ ಎಲ್ಲ ಏನು ಇಲ್ಲ. ನಾಳೆ ಮಾರ್ಕೆಟ್ ಅಲ್ಲಿ 430 ಅನ್ನೋದನ್ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಈ ಒಂದು ಟ್ರೆಂಡ್ ಚೇಂಜ್ ಆಯ್ತು ಅಂದ್ರೆ 430 ಇಂದ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ 470, 530 ವರೆಗೂ ಮಾರ್ಕೆಟ್ ಅಲ್ಲಿ ಬಿಗ್ ಅಪ್ ಟ್ರೆಂಡ್ ನ ನಿಫ್ಟಿ ಕಡೆ ನೋಡ್ಬೋದು. ಇನ್ನು ಡೌನ್ ಸೈಡ್ ಬರ್ತಾ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಈ ಒಂದು 15,270 ಏನ್ ಹೇಳಿದ್ವಿ ಫೆಬ್ರವರಿ 16 ಅಲ್ಲಿ ಇಂಪಾರ್ಟೆಂಟ್ ಅಂತ, ಸೇಮ್ ಫೆಬ್ರವರಿ 17 ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ 270 ಬ್ರೇಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಗೈನ್ ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಫಾಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಟಿಲ್ ಮಾರ್ಕೆಟ್ ಅಲ್ಲಿ 15,180 ವರೆಗೂ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂ ಫಾಲ್ ಆಗುತ್ತೆ. 15,180 ಬಿಹೈಂಡ್ ಅಂತ ಹೇಳಿದ್ರೆ 15,120. ಸೊ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡೂ ಇಂಡೆಕ್ಸ್ ಸೇಮ್ ಕೋಆರ್ಡಿನೇಷನ್ ಇತ್ತು. ನಿಫ್ಟಿ ಬೀಳುವಾಗ ಬ್ಯಾಂಕ್ ನಿಫ್ಟಿ ರೈಸ್ ಆಗ್ಬೇಕಾದ್ರೆ ನಿಫ್ಟಿನೂ ಎರಡು ಈಕ್ವಲ್ ಇತ್ತು. ಹಾಗಾಗಿ ಇವತ್ತು ಆಪ್ಷನ್ ಟ್ರೇಡ್ ಮಾಡಿರೋರಿಗೆ ಏನು ಅಂತ ತೊಂದರೆ ಆಗಿರೋದಿಲ್ಲ, ಹಣ ಮಾಡಿರ್ತಾರೆ ಇಂಟ್ರಾಡೇ. ಇನ್ನು ನಾಳೆ ಹೇಗಿರುತ್ತೆ ಅಂದ್ರೆ ಎರಡಕ್ಕೂ ಕೋರಿಲೇಷನ್ ಆಪೋಸಿಟ್ ಅಲ್ಲಿ ಇರುತ್ತೆ. ಸ್ವಲ್ಪ ನಾಳೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ನ ಟ್ರೇಡ್ ಮಾಡುವಾಗ ನಾನು ಆಲ್ರೆಡಿ ನಿಮ್ಗೊಂದು ಸಜೆಸ್ಟ್ ಮಾಡಿದ್ದೆ, ಎರಡು ಸ್ಟಾಕ್ ಅಂತ ತಿಳ್ಕೊಳ್ಳಿ, ಇಂಡಿವಿಜುವಲ್ ಆಗಿ ಟ್ರೇಡ್ ಮಾಡಿ ಅಂತ. ಇನ್ನು ನಾಳೆ ಮಾತ್ರ ಮಾರ್ಕೆಟ್ ಅಲ್ಲಿ ನಿಫ್ಟಿ ಈ ತರ ಹೋಗ್ತಾ ಇದ್ರೆ ಬ್ಯಾಂಕ್ ನಿಫ್ಟಿ ಫಾಲ್ ಆಗ್ತಾ ಇರುತ್ತೆ. ಡೈರೆಕ್ಷನ್ ವಿಲ್ ಬಿ ಚೇಂಜ್ ಅಂತ ಹೇಳ್ತೀನಿ. ಹಾಗಾಗಿ ನಿಫ್ಟಿನೇ ಬೇರೆ, ಬ್ಯಾಂಕ್ ನಿಫ್ಟಿನೇ ಬೇರೆ. ಹಾಗಾದ್ರೆ ಬ್ಯಾಂಕ್ ನಿಫ್ಟಿಗೆ ಯಾವ ಲೆವೆಲ್ಸ್ ಇಂಪಾರ್ಟೆಂಟ್ ಅಂತ ನೋಡೋಣ. ಸೊ ಇನ್ನು ಬ್ಯಾಂಕ್ ನಿಫ್ಟಿ ಬರೋದಾದ್ರೆ ನೋಡಿ, ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಇವತ್ತೊಂದು ಮಾರ್ಕೆಟ್ ನೋಡಿ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಸೇಮ್ ಇದೆ ಇವತ್ ಮಾತ್ರ. ನಾಳೆ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ನೀವು ನೋಡ್ಬೋದು ಮಾರ್ಕೆಟ್ ಅಲ್ಲಿ ಅಂತ ಮೂಮೆಂಟಮ್ ಸಿಗೋದಿಲ್ಲ. ನೋಡಿ 36,900 ಇಂದ 37,200 ನ ನಾವು ಸೈಡ್ ವೇಸ್ ಅಂತ ಕರಿತೀವಿ. ಈ ಒಂದು ಮಾರ್ಕೆಟ್ ಅಲ್ಲಿ ಇರೋವರೆಗೂ ಅಂದ್ರೆ ನಾಳೆ ಮಾರ್ಕೆಟ್ ಇಲ್ಲೇ ಇಂಡಿಕೇಟ್ ಮಾಡ್ತಾ ಇದೆ ಆಲ್ಮೋಸ್ಟ್ ಫ್ಲಾಟ್ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಮಾತ್ರ. ಸೊ ಅದೊಂದು ಫ್ಲಾಟ್ ಆಯ್ತು ಅನ್ಕೊಳ್ಳಿ, ಈ ರೇಂಜ್ ಬ್ರೇಕ್ ಆಗೋರು ಸ್ವಲ್ಪ ವೇಟ್ ಮಾಡಿ. ಈ ರೇಂಜ್ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಅಪ್ಸೈಡ್ ನಾನು ಏನಾದ್ರು ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅಂತ ಸೂಟಬಲ್ ಮಾರ್ಕೆಟ್ ಇಲ್ಲ ಅಪ್ಸೈಡ್ ಟ್ರೇಡ್ ಮಾಡೋದಕ್ಕೆ. ಬಿಕಾಸ್ 37,500 ಹತ್ರ ಮಾರ್ಕೆಟ್ ಬ್ರೇಕ್ ಆಗೋವರೆಗೂ
ಅಂತ ಗುಡ್ ಮಾರ್ಕೆಟ್ ಅಲ್ಲ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಲ್ ಸೈಡ್ ಅಂದ್ರೆ ಅಗ್ರೆಸಿವ್ ಮೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡೋರು 37,500 ವರೆಗೂ ಸ್ವಲ್ಪ ವೇಟ್ ಮಾಡಿದ್ರೆ ಇಟ್ಸ್ ಅ ವೆರಿ ವೆರಿ ಗುಡ್ ಅಂತ ಹೇಳ್ತೀನಿ. 37,500 ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಈ 37,500 ಮಾರ್ಕೆಟ್ ಬ್ರೇಕ್ ಆಗ್ತಾ ಇದೆ ಅನ್ಕೊಳ್ಳಿ, ಅಲ್ಲಿಂದ ನಾವು 38,200 ವರೆಗೂ ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. 37,500 ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಆದಾಗ ದರ್ ಇಸ್ ಅ ರೆಸಿಸ್ಟೆನ್ಸ್. ಅದಾದ್ಮೇಲೆ ಕಾಲ್ ಕಡೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸ್ವಲ್ಪ ಫೋಕಸ್ ಮಾಡಿ. ಇದು ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಇನ್ನು ಡೌನ್ ಆಯ್ತು ಅಂತ ಹೇಳಿದ್ರೆ ಎಸ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಹೇಳ್ದಂಗೆ 36,900 ಅನ್ನೋದು ಒಂದು ಸಪೋರ್ಟ್ ಲೆವೆಲ್ ಅಂತಾನು ಮಾತಾಡಬಹುದು ಸೈಡ್ ವೇಸ್ ಅಲ್ಲಿ. ಒಂದ್ಸರಿ 36,900 ಬ್ರೇಕ್ ಆಯ್ತು ಅಂದ್ರೆ 36,850 ಅಂತ ಕೊಟ್ಟಿದೀನಿ ನೋಡಿ, ಇದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. 36,850, 36,800 ಈ ಪಾಯಿಂಟ್ ಬ್ರೇಕ್ ಆಗ್ತಾ ಇದೆ ಅಂದ್ರೆ ನಾಳೆ ಕಂಪ್ಲೀಟ್ ಮಾರ್ಕೆಟ್ ಅಲ್ಲಿ ಡೌನ್ ಅಂತಾನೆ. ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಲಿಲ್ಲ ಅನ್ಕೊಳ್ಳಿ, ಗ್ಯಾಪ್ ಡೌನ್ ಆದ್ರೂ ಆ ಡೌನ್ ಕಂಟಿನ್ಯೂಷನ್ ಹಂಗೆ ಇರುತ್ತೆ, ಶಾರ್ಪ್ ಫಾಲ್ ಆಗುತ್ತೆ ಬ್ಯಾಂಕ್ ನಿಫ್ಟಿ. ರೆಡಿ ಆಗಿರಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ 36,550, 36,100 ವರೆಗೂ ಮಾರ್ಕೆಟ್ ಡೌನ್ ಫಾಲ್ ಆಗುತ್ತೆ. 36,100 ನಾವು ಮೇಜರ್ ಸಪೋರ್ಟ್ ಅಂತ ಕರಿತೀವಿ. ಈ ಒಂದು ಪಾಯಿಂಟ್ ಅಲ್ಲಿ ಸಸ್ಟೈನ್ ಆಯ್ತು ಅಂದ್ರೆ ಗುಡ್, ಸಸ್ಟೈನ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿಂದ ಇನ್ನೂ ಒಂದು 600 ಪಾಯಿಂಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಫಾಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓವರ್ ಆಲ್ ನಾನು ಹೇಳೋದಾದ್ರೆ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ಬೇಕಾದ್ರೆ ಕಾಲ್ ಸೈಡ್ ಫೋಕಸ್ ಮಾಡೋರು 37,500 ಬ್ರೇಕ್ ಆದ್ರೆ ಮಾಡಿ, ಪುಟ್ ಕಡೆ ಫೋಕಸ್ ಮಾಡೋರು ಡೈರೆಕ್ಟ್ ಆಗಿ ಆಲ್ರೆಡಿ ಪುಟ್ ಅಂತಾನೆ ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ 36,900 ಅಥವಾ 36,850 ಬ್ರೇಕ್ ಆಗಿದ ತಕ್ಷಣ ಫೋಕಸ್ ಮಾಡಿ ಅಂತ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ಕೆಲವೊಬ್ಬರಿಗೆ ಯಾರಿಗೆಲ್ಲ ನಾನು ಕೊಟ್ಟಿರೋ ಕಂಪನೀಸ್ ಅಲ್ಲಿ ಎಂಟ್ರಿ ಎಕ್ಸಿಟ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಲೈವ್ ಅಲ್ಲಿ ಏನಾದ್ರು ಸಜೆಸ್ಟ್ ಬೇಕು ಅಂದ್ರೆ ಲೈವ್ ಅಲ್ಲಿ ಏನಾದ್ರು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಒಂದು ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಅಥವಾ ನಮ್ಮ ಒಂದು ಲೈವ್ ಸೆಷನ್ ಅಟೆಂಡ್ ಮಾಡಿದಾಗ ನಿಮ್ಗೆ ಯಾವ್ಯಾವ ಲೆವೆಲ್ಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ ಯಾವ ಸ್ಟ್ರೈಕ್ ಎಷ್ಟು ರೂಪಾಯಿ ತಗೋಬೇಕು, LNT ಯಾವ ಸ್ಟ್ರೈಕ್ ತಗೊಳ್ಬೇಕು, ಬಂಧನ್ ಬ್ಯಾಂಕ್ 13 ರೂಪಾಯಿ ಬಂದು 14 ರೂಪಾಯಿಗೆ ಓಪನ್ ಆದ್ರೆ ಏನ್ ಮಾಡ್ಬೇಕು, ಇದನ್ನೆಲ್ಲ ನಾವು ನಿಮ್ಗೆ ಹೇಳ್ಕೊಡಕ್ಕಾಗತ್ತೆ. ಸೊ ಒಂದ್ ಸೆಕೆಂಡ್ ನಮ್ಮ ಒಂದು ಚಾನಲ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಶನ್ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ.